ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ 18 ವರದಿಗಾರ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣದ ಉಪಚುನಾವಣೆಯ ನಾಮಪತ್ರ ಸಲ್ಲಿಕೆ ನಿನ್ನೆಗೆ ಮುಕ್ತಾಯವಾಗಿದ್ದು ಬಹಳಷ್ಟು ಜನರಿಗೆ ಕುತೂಹಲ ಇತ್ತು. ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅಭ್ಯರ್ಥಿಯನ್ನು ಹಾಕ್ತಾರಾ ಇಲ್ವಾ ಅಂತೇಳಿ. ಕೊನೆಗೂ ನಿನ್ನೆ ನಾಮಪತ್ರ ಸಲ್ಲಿಕೆ ಮುಕ್ತಾಯ ಆಗಿದೆ. ಹಾಗಾಗಿ ಅಭ್ಯರ್ಥಿಗಳನ್ನು ಯತ್ನಾಳ್ ಅವರು ಅಲ್ಲೂ ಹಾಕಿಲ್ಲ ಮತ್ತು ಇಲ್ಲಿ ಬಾಗಲಕೋಟೆಯಲ್ಲೂ ಹಾಕಿಲ್ಲ. ಕೆಲ ದಿನಗಳ ಹಿಂದೆ ಅಂದರೆ ಟಿಕೆಟ್ ಘೋಷಣೆ ಆದ ಬಳಿಕ ಯತ್ನಾಳ್ ಅವರು ಹೇಳಿಕೆ ನೀಡಿದ್ರು, ನಾನು ಇನ್ನೂ 2-3 ದಿನಗಳ ಕಾಲ ವಿಚಾರಣೆ ಅಂದರೆ ಮಾಹಿತಿಯನ್ನು ಕಲೆ ಹಾಕ್ತೀನಿ ಮತ್ತು ಸಭೆಯನ್ನು ಮಾಡ್ತೀನಿ, ಅಭ್ಯರ್ಥಿಗಳನ್ನು ಹಾಕಬೇಕು ಇಲ್ಲೋ ನಿರ್ಧಾರ ಮಾಡ್ತೀನಿ ಅಂತ ಹೇಳಿದರು. ಆದರೆ ಕೊನೆಗೆ ನಿನ್ನೆಗೆ ನಾಮಪತ್ರ ಸಲ್ಲಿಕೆ ಮುಕ್ತಾಯದ ಬಳಿಕ ನಾಮಪತ್ರ ಸಲ್ಲಿಕೆ ಅಂದರೆ ಯತ್ನಾಳ್ ಅವರ ಪರವಾಗಿ ಅಥವಾ ಯತ್ನಾಳ್ ಅವರ ಪಕ್ಷದ ಏನು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ JCBಯಿಂದ, ಅದರಿಂದ ಯಾರೂ ನಾಮಪತ್ರವನ್ನು ಸಲ್ಲಿಸಿಲ್ಲ. ಸೊ ಹೀಗಾಗಿ ಸ್ಪಷ್ಟವಾಯಿತು, ಒಂದು ಅಲ್ಲಿ BJP ಮತ್ತು ಕಾಂಗ್ರೆಸ್ ನಡುವೆ ನೇರವಾಗಿ ಸ್ಪರ್ಧೆ ಏರ್ಪಟ್ಟಿದೆ. ಈಗ ಯತ್ನಾಳ್ ಅವರು ಏನು ಮಾಡ್ತಾರೆ ಅನ್ನೋದು ಕುತೂಹಲ ಬಹಳಷ್ಟು ಜನರಿಗೆ ಉಂಟಾಗಿರುತ್ತದೆ. ಯಾಕಂದರೆ ಒಂದು ಕಡೆ ಚರಂತಿಮಠ ಅವರು ಬಾಗಲಕೋಟೆಯಿಂದ ಅಭ್ಯರ್ಥಿಯಾಗಿದ್ದಾರೆ. ವೀರಣ್ಣ ಚರಂತಿಮಠ ಅವರು ಯತ್ನಾಳ್ ಅವರು ಬಹಳಷ್ಟು ಆತ್ಮೀಯರು, ಜೊತೆಗೆ ಅವರಿಗೆ ಬಹಳಷ್ಟು ಪರಸ್ಪರ ಗೌರವ ಇರುವಂಥ ವ್ಯಕ್ತಿಗಳು, ಜೊತೆಗೆ ಅವರ ಕಷ್ಟ ಕಾಲದಲ್ಲಿ ಅವ್ರಿಗೆ ಕೆಲಸ ಕೈ ಹಿಡಿದಿದ್ದಾರೆ, ಇವರಿಗೆ ಸಹಿತ ಅವರು ಕೈ ಹಿಡಿಯುವಂಥ ಕೆಲಸವನ್ನು ಮಾಡಿದ್ದಾರೆ. ಚರಂತಿಮಠ ಅವರಿಗೆ ಒಂದ್ಸರಿ ಟಿಕೆಟ್ ಮಿಸ್ ಆದಾಗ ನಾನು ಕೋರ್ ಕಮಿಟಿಯಲ್ಲಿದ್ದಾಗ ಅವ್ರ ಪರವಾಗಿ ವಾದವನ್ನು ಮಾಡಿ ಗಲಾಟೆಯನ್ನು ಮಾಡಿಕೊಂಡು ಟಿಕೆಟನ್ನು ಕೊಡಿಸಿದೆ ಅಂತೇಳಿ ಇತ್ತೀಚೆಗಷ್ಟೇ ಯತ್ನಾಳ್ ಅವರು ಹೇಳಿದರು. ಜೊತೆಗೆ ಯತ್ನಾಳ್ ಅವರ ವಿಚಾರದಲ್ಲಿ ಸಹಿತ ಚರಂತಿಮಠ ಅವರು ಅದೇ ರೀತಿ ಇರುವಂಥದ್ದು. ಕೆಲ ದಿನಗಳಿಂದಷ್ಟೇ ಯಡಿಯೂರಪ್ಪನವರು ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥ ರವಿಕುಮಾರ್ ಅವರನ್ನು ವಿಜಯಪುರದ ಶೆಫರ್ಡ್ ಹಾಲ್ನಲ್ಲೇ ಸ್ವತಃ ಚರಂತಿಮಠ ಅವರೇ ಕರ್ಕೊಂಬಂದು ಭೇಟಿ ಮಾಡಿಸ್ತಿದ್ದಂಥದ್ದು. ಇಂಥೆಲ್ಲ ಘಟನೆಗಳಿಗೆ ಅಂದರೆ ಅವರಿಬ್ಬರ ಒಡನಾಟಕ್ಕೆ ಅದು ಸಾಕ್ಷಿಯಾಗಿರುವಂತಹ ಘಟನೆಗಳು. ಹಾಗಾಗಿ ಯತ್ನಾಳ್ ಅವರು ಇವ್ರ ಪರವಾಗಿ ಪ್ರಚಾರ ಮಾಡ್ತಾರಾ ಇಲ್ವಾ ಅನ್ನೋದು ಒಂದು ಕುತೂಹಲ ಇದೆ. ಚರಂತಿಮಠ ಅವರು ಸಹಿತ ಹೇಳಿರುವಂಥದ್ದು, ಯತ್ನಾಳ್ ಅವರು ಪಕ್ಷದಿಂದ ಬರೆದಿದ್ರು, ವೈಯಕ್ತಿಕವಾಗಿ ನನ್ನ ಪರವಾಗಿ ಮಾಡ್ತಾರೆ ಮತ್ತು ಮಾಡಬೇಕು ಅಂತೇಳಿ ಅವರು ಮನವಿಯನ್ನು ಮಾಡಿದ್ದಾರೆ. ಯತ್ನಾಳ್ ಅವರು ಸಹಿತ ನಮ್ಮ ಆತ್ಮೀಯರಿದ್ದಾರೆ, ಹಾಗಾಗಿ ಅವ್ರ ಪರವಾಗಿ ಪ್ರಚಾರ ಮಾಡ್ತೀನಿ ಅಂತೇಳಿ ಪರೋಕ್ಷವಾಗಿ ಹೇಳಿರೋದ್ರಿಂದಾಗಿ ಬಹುತೇಕ ಬಾಗಲಕೋಟೆ ಅಭ್ಯರ್ಥಿ ಪರವಾಗಿ ಅವರು ನೇರವಾಗಿ ಪ್ರಚಾರ ಮಾಡ್ತಾಯಿದ್ರು, ಪರೋಕ್ಷವಾಗಿ ಅಥವಾ ತಮ್ಮ ಆಪ್ತರ ಮೂಲಕ ಪ್ರಚಾರ ಮಾಡಿಸುವಂಥ ಕೆಲಸವನ್ನು ಬಹುತೇಕ ಬಾಗಲಕೋಟೆ ಕ್ಷೇತ್ರದಲ್ಲಿ ಮಾಡ್ತಾರೆ ಮತ್ತು ದಾವಣಗೆರೆ ಕ್ಷೇತ್ರದಲ್ಲೇ ಮಾಡೋ ಸಾಧ್ಯತೆ ಅಧಿಕವಾಗಿರುವಂಥದ್ದು. ಯಾಕಂತಂದರೆ ದಾವಣಗೆರೆಯಲ್ಲಿ ಅಭ್ಯರ್ಥಿಯಾಗಿರುವಂಥ ಶ್ರೀನಿವಾಸ್ ಅವರು ಮಾಜಿ ಸಂಸದ GM ಸಿದ್ದೇಶ್ ಅವರ ಆಪ್ತರು. GM ಸಿದ್ದೇಶ್ ಅವರು ಯತ್ನಾಳ್ ಅವರ ತಂಡದಲ್ಲಿ ಗುರುತಿಸ್ಕೊಂಡಿರುವಂಥವ್ರು. ಏನು ಇತ್ತೀಚೆಗೆ ವಿಜೇಂದ್ರ ಅವ್ರನ್ನ ಬದಲಾವಣೆ ಮಾಡಿ ಸೇರಿದಂತೆ ಯಡಿಯೂರಪ್ಪನವ್ರ ವಿರುದ್ಧ ಆರೋಪಗಳು ಮಾಡಿದಾಗ ಅದರಲ್ಲೂ GM ಸಿದ್ದೇಶ್ವರ ಅವರ ತಂಡ ಸಹಿತ ಇತ್ತು. ಹಾಗಾಗಿನೇ ಅವರ ತಂಡದ ಸದಸ್ಯರೇ ಈಗ ಟಿಕೆಟನ್ನು ಪಡೆದಿರೋದಾಗಿ ಬಹುತೇಕ ಇವರು ಸಹಿತ ಅಲ್ಲಿ ಪ್ರಚಾರ ಮಾಡ್ತಿದ್ದಾರೆ. ಆದರೆ ಯತ್ನಾಳ್ ಅವರು ಪ್ರಚಾರ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ರೀತಿಯ ಗೊಂದಲ ಅಭ್ಯರ್ಥಿಗಳಲ್ಲಿ ಉಂಟಾಗಿರುವಂಥದ್ದು. ಏನಂತಂದರೆ, ಒಂದು ವೇಳೆ ಯತ್ನಾಳ್ ಅವರನ್ನು ನಾವು ಕರೆಸಿ ಪ್ರಚಾರವನ್ನು ಮಾಡಿದ್ದಾಗಿದ್ದಲ್ಲಿ ಅವರು ಪಕ್ಷದಿಂದ ಹೊರಗಿದ್ದಾರೆ, ಪಕ್ಷದ ಅಧಿಕೃತ ನಾಯಕರು ಈಗ ಅಲ್ಲ, ಹಾಗಾಗಿ ಅವರನ್ನು ನಾವು ಕರೆಸಿ ಪ್ರಚಾರ ಮಾಡಿದರೆ ಎಲ್ಲಿ ಸಮಸ್ಯೆ ಆಗುತ್ತೆ ಅಂತ ಹೇಳಿ. ಯಾಕಂದರೆ ಇವರನ್ನು ಕರೆಸಿ ಪ್ರಚಾರ ಮಾಡಿದರೆ ಪಕ್ಷದ ಅಧಿಕೃತ ಪ್ರಚಾರಕರು ಯಾರು ಅಂತ ಇರ್ತಾರೆ ಅವರು ಸಿಟ್ಟಾಗೋ ಸಾಧ್ಯತೆ ಇರುತ್ತೆ ಅಂತೇಳಿ. ಯಾಕಂದರೆ ನಾವು ಅಧಿಕೃತವಾಗಿ ಪಕ್ಷದಿಂದ ನೇಮಕವಾಗಿದ್ದೇವೆ ಮತ್ತು ನಾವೇ ಸಹಿತ ಬಂದು ಪಕ್ಷದ ಒಳಗಡೆ ಇಟ್ಕೊಂಡು ಪ್ರಚಾರ ಮಾಡ್ತಿದ್ದೀವಿ, ನೀವು ಯಾಕೆ ಅವ್ರನ್ನ ಹೊರಗಡೆ ಕರೆಸಿದ್ರಿ ಅಂತೇಳಿ ಒಂದು ವೇಳೆ ಗಲಾಟೆ ಮಾಡಿದರೆ ಹೇಗೆ ಅನ್ನೋ ಒಂದು ರೀತಿಯ ಆತಂಕ ಅವ್ರ ಬಳಿ ಇರುವಂಥದ್ದು. ಜೊತೆಗೆ ರಾಜ್ಯ ನಾಯಕರು ಸಹಿತ ಅಭ್ಯರ್ಥಿಗಳಿಗೆ ಪ್ರಶ್ನೆ ಮಾಡಿದರೆ ಹೇಗೆ ಅಂತೇಳಿ, ನಿಮಗೆ ಇರುವಂತಹ ನಾಯಕರು ಯಾರು, ಪಕ್ಷದಿಂದ ಟಿಕೆಟ್ ಕೊಟ್ಟವರು ಯಾರು, ಮತ್ತು ಯಾರ್ಯಾರು ಈ ಸರ್ತಿ ಕಮಿಟಿಯಲ್ಲಿದ್ದಾರೆ ಅಂಥವ್ರನ್ನ ಬಿಟ್ಟು ನೀವು ಹೊರಗಿರೋರನ್ನ ಕರೆಸಿ ಪ್ರಚಾರ ಮಾಡಿಸಿದರೆ ಜನರಿಗೆ ಏನು ಸಂದೇಶ ಹೋಗುತ್ತೆ ಅಂತೇಳಿ ಅವರು ಸಹಿತ ಪ್ರಶ್ನೆ ಮಾಡ್ಬೋದು ಅನ್ನೋ ಆತಂಕ ಈಗ ಅಭ್ಯರ್ಥಿಗಳ ಮೊದಲು ಇರುವಂಥದ್ದು. ಹಾಗಂತೇಳಿ ಯತ್ನಾಳ್ ಅವ್ರನ್ನ ಬಿಟ್ಟು ನಾವು ಚುನಾವಣೆ ಮಾಡ್ತೇವೆ ಅಂತೇಳಿ ಅನ್ನೋಕ್ಕೂ ಆಗದೇ ಇರುವಂತಹ ಪರಿಸ್ಥಿತಿ ಇರುತ್ತದೆ. ಯಾಕಂದರೆ ಬಾಗಲಕೋಟೆಯಲ್ಲಿ ಹಿಂದುತ್ವದ ವಿಚಾರದಲ್ಲಿ ಯತ್ನಾಳ್ ಅವ್ರಿಗೆ ಒಂದು ಗ್ರಿಪ್ ಇರೋದ್ರಿಂದ ಅವರು ಮತ್ತು ವಿಜಯಪುರ ಬಾಗಲಕೋಟೆ ಎರಡೂ ಜಿಲ್ಲೆಗಳಲ್ಲೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಅವರು ಗೆಲುವು ಸಾಧಿಸಿದರು ಈ ಹಿಂದೆ ಪಕ್ಷೇತರರಾಗಿ. ಹಾಗಾಗಿ ಅವರಿಗೆ ತಮ್ಮದೇ ಆದಂಥ ಒಂದು ಗ್ರಿಪ್ ಇರುವಂಥದ್ದು. ಅದನ್ನು ಚರಂತಿಮಠ ಅವರಿಗೆ ಕನ್ವರ್ಟ್ ಮಾಡಬೇಕು ಆ ವೋಟ್ಗಳನ್ನು ಅನ್ನೋ ಕಾರಣಕ್ಕಾದರೂ ಯತ್ನಾಳ್ ಅವರು ಪ್ರಚಾರ ಮಾಡಬೇಕಾಗಿ ಅನಿವಾರ್ಯತೆ ಇರುತ್ತೆ. ಜೊತೆಗೆ ದಾವಣಗೆರೆಯಲ್ಲಿ ಸಹಿತ ಪಂಚಮಸಾಲಿ ವೋಟ್ಗಳು ಸಹಿತ ಕನ್ವರ್ಟ್ ಮಾಡೋದಕ್ಕೆ ಯತ್ನಾಳ್ ಅವರ ಅವಶ್ಯಕತೆ ಇರುವಂಥದ್ದು. ಹಾಗಾಗಿನೇ ಅಭ್ಯರ್ಥಿಗಳು ಒಂದು ರೀತಿಯಿಂದ ಗೊಂದಲ ಇರುವಂಥದ್ದು, ಯತ್ನಾಳ್ ಅವ್ರನ್ನ ಕರೆಸೋದಾ ಬಿಡೋದ ಅಂತೇಳಿ. ಯತ್ನಾಳ್ ಅವರು ಈ ವಿಚಾರದಲ್ಲಿ ಇನ್ನೇನು ಸ್ಪಷ್ಟಪಡಿಸಬೇಕು. ಅಭ್ಯರ್ಥಿಗಳು ಕರೆದೇ ಇದ್ರೂ ಸಹಿತ ನಮ್ಮವ್ರು ಅದರ ಅನ್ನೋ ಕಾರಣಕ್ಕೆ ಗೆಲುವಿಗೆ ನಾನು ಹೋಗಿ ಪ್ರಚಾರ ಮಾಡ್ತೀನಿ ಅಂತ ಹೇಳ್ತಾರಿಲ್ಲ ಅನ್ನೋದ್ರ ಬಗ್ಗೆ ಇನ್ನೂ ಕಾದು ನೋಡಬೇಕಾಗಿರೋದು. ಸದ್ಯದ ಮಟ್ಟಿಗೆ ಅವರ ಪರವಾಗಿ ಅಂದರೆ ಅವರ ಪಕ್ಷದಿಂದ ಆಯಿತು ಅಥವಾ ಅವರು JCB ಅಂತ ಏನು ಶುರು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಯಾರೂ ನಾಮಿನೇಷನ್ ಸಲ್ಲಿಸಿಲ್ಲ. ನಾಮಿನೇಷನ್ ಪ್ರಕ್ರಿಯೆ ಬಹುತೇಕ ನಿನ್ನೆಗೆ ಮುಕ್ತಾಯ ಆಗಿರುವಂಥದ್ದು. ಹಾಗಾಗಿ ಇನ್ನೂ ಚುನಾವಣಾ ಪ್ರಚಾರದಲ್ಲಿ ಯತ್ನಾಳ್ ಧುಮುಕ್ತಾರೋ ಇಲ್ಲ ಅಂತೇಳಿ ಕಾದು ನೋಡಬೇಕಾಗಿರುವಂಥದ್ದು. ಅಭ್ಯರ್ಥಿಗಳಲ್ಲಿ ಇರುವಂಥ ಗೊಂದಲ ಯಾವ ರೀತಿ ಬಗೆಹರಿಯುತ್ತೆ ಅಂತೇಳಿ ಮುಂದಿನ ದಿನಗಳಲ್ಲಿ ಗೊತ್ತಾಗುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.